ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಕುಲಪುರೋಹಿತರು ಹೇಳಿದಂತಹ ಮಾತುಗಳನ್ನು ಕೇಳ್ತಾ ಇದ್ದಾಗ ಇವ್ರಿಗೆ ಮುಂದೆ ಏನು ಅಂತ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಪತಕಿ ವಂಶದಲ್ಲಿ ಈ ಹಿಂದೆ ಯಾವುದೋ ಒಂದು ಸರ್ಪವನ್ನು ಹೊಡೆದಿದ್ದಾರೆ ನಿಮ್ಮ ವಂಶದ ಹಿಂದಿನ ಪುರುಷರು. ಕೇವಲ ಅದು ನಾಗದೋಷವಾಗಿ ಪರಿಣಮಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಆ ಕಾಲಕ್ಕೆ ಆ ಸರ್ಪ ಇವರ ವಂಶದ ಯಾವುದೋ ಒಂದು ಮೂಲ ವ್ಯಕ್ತಿಯೇ ಆ ಸರ್ಪ ರೂಪದಲ್ಲಿ ಇದ್ರಂತೆ. ಈ ಪತಕಿ ವಂಶವನ್ನು ರಕ್ಷಣೆ ಮಾಡ್ತಾ ಇದ್ರು ಅವರು ಸರ್ಪ ರೂಪದಲ್ಲಿ ಇದ್ದು. ಸರ್ಪ ಮನೆಯ ಸುತ್ತಲೂ ಓಡಾಡ್ತಾ ಇತ್ತು, ಯಾರಿಗೂ ಏನು ತೊಂದರೆ ಕೊಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರೋ ಇವರ ವಂಶದ ಒಬ್ಬ ಪುರುಷ ಅದನ್ನು ಹೊಡೆದು ಬಿಟ್ರು. ಅಂದಿನಿಂದ ಈ ದೋಷ ಪ್ರಾರಂಭ ಆಗಿದೆ ನಿಮಗೆ. ಯಾವ ಸರ್ಪವನ್ನು ಕೊಂದಿದ್ದರೋ ಅವರಿಗೆ ರಾತ್ರಿ ಕನಸಿನಲ್ಲಿ ಬ್ರಾಹ್ಮಣ ರೂಪದಲ್ಲಿ ಅದೇ ಸರ್ಪ ಬಂದು ಹೇಳಿತ್ತು, ನಾನು ಎಷ್ಟು ಬೇಡಿಕೊಂಡ್ರು ನನ್ನನ್ನು ಹೊಡೆದು ಕೊಂದ್ರಿ ನೀವು, ಹಾಗಾಗಿ ನಿಮ್ಮ ವಂಶ ನಿರ್ನಾಮ ಆಗ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತಾ ಇದ್ದೆ, ಹಾಗಾಗಿ ನಿರ್ನಾಮ ಆಗುತ್ತದೆ. ಹಾಗಾಗಿ ಆ ಸರ್ಪ ಶಾಪದಿಂದ ನಿಮಗೆ ಇಂತಹ ಒಂದು ಘಟನೆಗಳೆಲ್ಲ ನಡೀತಾ ಇದೆ. ಇವರಿಗೆ ಆತಂಕ ಆಯಿತು. ಹಾಗಿದ್ರೆ ಮುಂದೆ ಏನು ಮಾಡಬೇಕು ಸ್ವಾಮಿ? ಆವಾಗ ಕುಲಪುರೋಹಿತರು ಹೇಳಿದ್ರಂತೆ, ಯೋಚನೆ ಮಾಡಬೇಕಾದಿಲ್ಲ, ನಿಮಗೆ ಇನ್ನೂ ಒಂದು ಸಂತಾನ ಆಗುತ್ತದೆ. ಕೇವಲ ಈ ವಂಶವನ್ನು ಉದ್ಧರಿಸುವುದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಾನವ ಜನಾಂಗಕ್ಕೆ ಒಂದು ಉತ್ತಮವಾದ ದಿವ್ಯ ಸಂದೇಶವನ್ನು ಕೊಡುವಂತಹ, ಎಲ್ಲರನ್ನು ಉದ್ಧರಿಸುವಂತಹ ಒಬ್ಬ ಮಗ ಹುಟ್ಟುತ್ತಾನೆ. ಆದರೆ ಅದಕ್ಕೆ ಬೇಕಾದಂತಹ ಹಿನ್ನೆಲೆ ಬೇಕು. ನೇರವಾಗಿ ಗಣಗಾಪುರಕ್ಕೆ ಹೋಗಿ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿ ಆ ಮೂಲಕವಾಗಿ ಶ್ರೀದತ್ತನ ಕಾರುಣ್ಯದಿಂದ ನೀವು ಮಗನನ್ನು ಹೊಂದಬೇಕು. ದತ್ತನೇ ಮಗನಾಗಿ ಅವತರಿಸ್ತಾನೆ ಅಂತ ಹೇಳಿದ್ರಂತೆ. ಆವಾಗ ನಾರಾಯಣ ಕಮಲಾ ದಂಪತಿಯವರಿಗೆ ಒಂದು ಸಮಾಧಾನ ಆಗುತ್ತದೆ, ಸಂತೋಷ ಆಗ್ತದೆ. ಅವಸಾನದ ಕಡೆಗೆ ಸಾಗುತ್ತಿರುವಂತಹ ನಮ್ಮ ವಂಶವನ್ನು ಉದ್ಧರಿಸುವ ಮಗ ಹುಟ್ಟುತ್ತಾನೆ. ಅದು ಮಾತ್ರ ಅಲ್ಲ, ಲೋಕಕ್ಕೆ ಒಂದು ಮಂಗಳ ಸೂಚಕವಾದಂತಹ ವಿದ್ಯಮಾನ ಉಂಟಾಗುತ್ತದೆ ಅಂತ ಆದರೆ ಅವನು ದೀರ್ಘಾಯುಷಿಯಾಗಿರ್ತಾನೆ. ಅಲ್ಪಾಯುಷಿಯಾದಂತಹ ಮಕ್ಕಳುಗಳು ಅದೆಷ್ಟೋ ಜನ ನಮ್ಮ ವಂಶದಲ್ಲಿ ಆಗಿ ಹೋಗಿದ್ದಾರೆ. ಹಾಗಾಗಿ ಅದನ್ನು ಮಾಡ್ತೇವೆ ಅಂತ ಹೇಳಿ ಕುಲಪುರೋಹಿತರನ್ನು ಕಳಿಸಿ ಒಂದು ಒಳ್ಳೆಯ ದಿವಸ ಗಾಣಗಾಪುರದತ್ತ ಪ್ರಯಾಣ ಮಾಡ್ತಾರೆ. ನೇರವಾಗಿ ಗಾಣಗಾಪುರಕ್ಕೆ ಹೋಗಿ ಶ್ರೀದತ್ತನ ಆರಾಧನೆಯಲ್ಲಿ ತೊಡಗಿಕೊಳ್ತಾರೆ. ಭಕ್ತಿಯಿಂದ ಕಮಲಾ ನಾರಾಯಣ ದಂಪತಿಗಳು ದತ್ತನ ಆರಾಧನೆಯಲ್ಲಿ ತೊಡಗಿದಾಗ ಒಂದು ದಿನ ದತ್ತನ ಕಾರುಣ್ಯ ಆಗ್ತದೆ. ಶ್ರೀ ದತ್ತಾತ್ರೇಯರೇ ಬಂದು ಅವರ ಕೈಯಲ್ಲಿ ಒಂದು ಫಲವನ್ನು ಕೊಡ್ತಾರೆ. ನಿಮ್ಮ ಯಾವ ನಿರೀಕ್ಷೆ ಉಂಟೋ ಆ ನಿರೀಕ್ಷೆ ಈಡೇರುವಂತಹ ಕಾಲ ಬರ್ತಾ ಇದೆ ಮಕ್ಕಳೇ, ಹಾಗಾಗಿ ಈ ಫಲವನ್ನು ಸ್ವೀಕರಿಸಿ, ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ನಿಮ್ಮ ಸ್ವಗ್ರಾಮದತ್ತ ತೆರಳಿ ಅಂತ ಹೇಳಿ ಶ್ರೀದತ್ತರು ಅದೃಶ್ಯರಾಗ್ತಾರೆ. ಭಕ್ತಿ ರಸದಲ್ಲಿ ಮಿಂದೆದ್ದವರು ಭೀಮ ಅಮರಜ ಸಂಗಮ ಕ್ಷೇತ್ರದಲ್ಲಿರುವಂತಹ ಯಾವ ಗಣಗಾಪುರದಲ್ಲಿ ಶ್ರೀದತ್ತನ ಕಾರುಣ್ಯ ಆಯಿತು ಅಂದಾಗ ಇವರಿಗೆ ಅತ್ಯಂತ ಸಂತೋಷ ಆಗುತ್ತದೆ. ಆ ಸಂತೋಷದಿಂದ ನೇರವಾಗಿ ಭಾಗ್ಯನಗರಕ್ಕೆ ಬರ್ತಾರೆ. ಭಾಗ್ಯನಗರಕ್ಕೆ ಬಂದು ಕೆಲವು ದಿನಗಳಲ್ಲಿಯೇ ಒಂದು ಶುಭ ಸೂಚಕವಾದಂತಹ ಅರಿವು ಇವರಿಗೆ ಆಗುತ್ತದೆ.